4 ವರ್ಷಗಳ ನಂತರ ತೆರೆ ಮೇಲೆ ಕಾಣಿಸ್ಕೊಳ್ಳೋದಿದೆಯಲ್ಲ, ಒಂದು ಅಷ್ಟು ಜನ ವೆಯ್ಟಿಂಗು, ಎಲ್ಲೋಗ್ಬಿಟ್ರು ವಿರಾಟ್, ಕಳೆದೋಗ್ಬಿಟ್ರ, ಕಥೆಯಲ್ಲಿ ಕಳೆದೋಗಿದ್ದಾರೆ, ಹುಡುಕ್ತಾ ಇದ್ದಾರೆ ಅಂತೇಳಿ 4 ವರ್ಷದ ಮೇಲೆ ಒಂದು ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನತ್ತಲ್ಲ, ಅದೆಷ್ಟು ಖುಷಿ ಕೊಡ್ತಿದೆ ನಿಮಗೆ? ಅಂದರೆ ಕಮ್ ಬ್ಯಾಕ್ ಅನ್ನೋಕ್ಕಾಗಲ್ಲ ಸರ್, ಯಾಕಂದರೆ ಇಂಡಸ್ಟ್ರಿಯಲ್ಲೇ ಇದ್ದೀನಿ, ಅವಾಗಿಂದ ಎಲ್ಲೂ ಹೋಗಿಲ್ಲ. ಬಟ್ ಕಾರಣಾಂತರಗಳಿಂದ ಆಫ್ಟರ್ ಕಿಸ್ ಕೆಲವು ಸಿನಿಮಾ ಆಗಬೇಕಿತ್ತು, ಆಗಲಿಲ್ಲ. ಅದಾದಮೇಲೆ ನನಗೆ ಬಂದಿರೋ ಸಿನಿಮಾಗಳಲ್ಲಿ ನಾನು ಬೆಸ್ಟ್ ಸೆಲೆಕ್ಟ್ ಮಾಡಬೇಕು. ಬಿಕಾಸ್ ಔಟ್ಸೈಡ್ ದಿ ಬ್ಯಾಕ್ಗ್ರೌಂಡ್ ಬಂದಾಗ ನಾವು ಒಂದು ಸಿನಿಮಾ ಮಾಡಿಸ್ಕೊಳಕ್ಕಾಗಲ್ಲ. ಬಿಕಾಸ್ ಮನಿ ಫ್ಯಾಕ್ಟರ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಬಂದಿರೋ ಸಿನಿಮಾಲಿ ಬೆಸ್ಟ್ ಸೆಲೆಕ್ಟ್ ಮಾಡಬೇಕು. ಇಲ್ಲ ಅಂತಲೇ ಮತ್ತೆ ನೆಕ್ಸ್ಟ್ ಸಿನಿಮಾಗಳು ಬರ್ಬೇಕಾದ್ರೆ ವೆಯ್ಟ್ ಮಾಡಬೇಕು. ಇಲ್ಲ ಎಲ್ಲದನ್ನೂ ಮಾಡಬೇಕು, ಯಾವ್ದಾದ್ರು ವರ್ಕ್ ಆಗುತ್ತಾ ನೋಡಬೇಕು. ಬಟ್ ಐ ಹಾನೆಸ್ಟ್ಲಿ ಫೀಲ್ ನಾನು ಯಾವುದೇ ಸಿನಿಮಾ ಮಾಡ್ತಾಯಿದ್ರು ನಾನು ತುಂಬ ಪ್ರೀತಿಸಿ ಮಾಡಬೇಕು. ಆ್ಯಂಡ್ ಅದರಿಂದ ನಂದೊಬ್ಬಂದೇ ಕೆರಿಯರ್ ಅಲ್ಲ ಸರ್, ಈಗ ಡೈರೆಕ್ಟರಿಂದ ಹಿಡಿದು ಎಂಟೈರ್ ಟೀಮ್ ಕೆರಿಯರ್ ಇರುತ್ತೆ. ಸೊ ನಾನೆಲ್ಲೋ ಅದನ್ನು ಲೈಟಾಗಿ ತೊಗೊಂಡು ಬರೀ ದುಡ್ಡಿಗೋಸ್ಕರ ಸಿನಿಮಾ ಮಾಡಿ ಯಾರಿಗೂ ನನ್ನಿಂದ ತೊಂದರೆ ಆಗಬಾರ್ದು. ಸೊ ನಾನೇ ವೆಯ್ಟ್ ಮಾಡಿ ಲೈಕ್ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಸರ್. ಬೇಸಿಕಲಿ ಥಿಂಕಿಂಗ್ ಮತ್ತು ಥಾಟ್ ಇರೋದೇ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ಅದಕ್ಕೋಸ್ಕರ ಟೈಮ್ ಆಯ್ತು ಅಷ್ಟೇ. ಅದು ಬಿಟ್ಟು ಬೇರೆ ಏನು ಇಲ್ಲಿಂದ ಹೋಗಿ ಮತ್ತೇನೋ ಕಮ್ ಬ್ಯಾಕ್ ಆ ಥರ ಎಲ್ಲ ಏನಿಲ್ಲ ಸರ್. ರಾಯಲ್ ಸಿನಿಮಾ ನೋಡಿ ದರ್ಶನ್ ಸರ್ ಏನು ಹೇಳಿದ್ರು ನಿಮ್ಮ ಪರ್ಫಾರ್ಮೆನ್ಸು, ದಿನಕರ್ ಸರ್ ಡೈರೆಕ್ಷನ್ ವೈಸ್? ಅದೇ ಸರ್, ತುಂಬ ಇಷ್ಟಪಟ್ಟರು ಸರ್. ಕಮರ್ಷಿಯಲಿ ತುಂಬ ಚೆನ್ನಾಗಿ ಮಾಡಿದೆ, ಸ್ಟೈಲಿಶ್ ಆಗಿದೆ, ಕ್ಲೀನ್ ಆ್ಯಂಡ್ ನೀಟ್ ಅಂತ ಹೇಳಿದ್ರು. ಆ್ಯಂಡ್ ಇಟ್ಸ್ ಅ ವೆರಿ ಬಿಗ್ ಕಾಂಪ್ಲಿಮೆಂಟ್, ಯಾಕಂದರೆ ಅವರು ಒನ್ ಆಫ್ ದಿ ಹ್ಯೂಜ್ ಕಮರ್ಷಿಯಲ್ ಸ್ಟಾರ್. ಸರ್, ನಿಮ್ಮನ್ನು ಪ್ರೀತಿಸುವಂಥ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಬಯಸ್ತೀವಿ? ಥಿಯೇಟ್ರಿಗಿಂದ ಯಾರು ಬಂದಿಲ್ಲ, ಬರೋದಕ್ಕೆ ಏನು ಆಹ್ವಾನ ಪತ್ರಿಕೆ? ದಯವಿಟ್ಟು ಎಲ್ಲರೂ ಬನ್ನಿ, ನಿಮ್ಗಳಿಗೋಸ್ಕರನೇ ಮೂವಿ ಮಾಡಿರೋದು. ತುಂಬ ಹಾನೆಸ್ಟಾಗಿ ಸಿನಿಮಾ ಮಾಡಿದ್ದೀನಿ. ನೀವೆಲ್ಲ ಬಂದು ಇಷ್ಟಪಟ್ಟು ಬ್ಲೆಸ್ ಮಾಡಿದ್ರೆ ನನ್ನ ಜರ್ನಿ ಹಂಗೆ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿವರೆಗೂ ಸೀರಿಯಲಿಂದ ನನ್ನ ಕೈ ಹಿಡಿದು ನಡ್ಸ್ಕೊಂಬಂದಿದ್ದೀರಾ. ಈ ಸಿನಿಮಾನೂ ನಿಮಗೆ ತುಂಬ ಇಷ್ಟ ಆಗುತ್ತೆ. ನೀವು ಕೊಡೋ 1 ರೂಪಿಗೂ ಪೈಸಾ ವಸೂಲ್ ಎಂಟರ್ಟೈನ್ಮೆಂಟ್ ಇದೆ. ಸೊ ಎಲ್ಲರೂ ಮಿಸ್ ಮಾಡದೆ ಬಂದು ನಮ್ಮ ಚಿತ್ರ ರಾಯಲ್ನ ಸಪೋರ್ಟ್ ಮಾಡಿ ಸರ್. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ರಾಯಲ್ ಸಿನಿಮಾ 100 ಡೇಸ್ ಆಗಲಿ, ಸಕ್ಸಸ್ ಬಿಟ್ಟು 100 ಡೇಸ್ ಬೇಡ ಸರ್, 100 crores ಬಾಕ್ಸ್ ಆಫೀಸ್ ಸಕ್ಸಸ್ ಆಗುತ್ತೆ. ಕಥೆಯಲ್ಲಿ ದಮ್ಮಿರೋದ್ರಿಂದ ಸಕ್ಸಸ್ ಆಗುತ್ತೆ. ಆಲ್ ದ ಬೆಸ್ಟು, ಸಕ್ಸಸ್ ಮೀಟಲ್ಲಿ ಭೇಟಿ ಆಗೋಣ ನಾವು. ಎಸ್, ಇದು ರಾಯಲ್ ಸಿನಿಮಾದ ರಾಯಲ್ ಹೀರೋ ವಿರಾಟ್ ಅವರ ಮತ್ತು ನನ್ನ ಆತ್ಮೀಯ ಗೆಳೆಯ ರಮೇಶ್ ಜೊತೆ TV5 ಅಲ್ಲ, ಕ್ಯಾಮ್ರಾಮನ್ ವಿಜಯ್ ಜೊತೆ, ಸಾರಿ ಕ್ಯಾಮ್ರಾಮನ್ ವಿಜಯ್ ಜೊತೆ ರಮೇಶ್ TV5 ಬೆಂಗಳೂರು. ಎಸ್, ಇದು ನಮ್ಮ ಗೆಳೆಯ ಕೂಡ ಅವಾಗವಾಗ ಫೋನಲ್ಲಿ ಸಿಕ್ಕಾಬಿಟ್ಟೆ ಕ್ವಾಟ್ಲೆ 2 ಡೇಸಿಂದ ಫೋನ್ ಎತ್ತಿಲ್ಲ, ಆಮೇಲೆ ಚರ್ಚೆ ಆಗುತ್ತೆ. ಎಸ್, ಆಗಲೇ ಅವ್ರು ಹೇಳಿದಾಗೆ ಕ್ಯಾಮ್ರಾಮನ್ ವಿಜಯ್ ಜೊತೆ ರಮೇಶ್, TV5 ನ್ಯೂಸ್ ಬೆಂಗಳೂರು.